ಅವಾಗ ಒಂದು ಚಿಕ್ಕ ಬ್ರಿಕ್ ಫ್ಯಾಕ್ಟ್ರಿ ಇತ್ತು. ಕೇರಳದಲ್ಲಿ ಒಬ್ಬರು IAS ಅಧಿಕಾರಿ ಎಲ್ಲರೂ ಈ ಥರ ಒಂದು ನೀರ ಮಾಡ್ಬೋದು ಅಂತ. ಬಟ್ ಅವಾಗಿನ ನೀರ ಲೈಸೆನ್ಸ್ ಅನ್ನೋದೇ ಇರಲಿಲ್ಲ. ಇದೆಲ್ಲ ಬಂದು ಇದು ನಮ್ಮ ತಂದೆಯವ್ರ ಕನಸು. ನಮ್ಮ ತಂದೆಯವ್ರು ಬಂದು ಹುಲಿವಾನ್ ಗಂಗಾಧರಯ್ಯ, ಸೊ ಫೇಮಸ್ ಆರ್ಟಿಸ್ಟು. 2020ನಲ್ಲಿ ಅವರು ತೀರ್ಕೋತಾರೆ. ಆ ಕಂಪ್ನಿನಲ್ಲಿ ಇರೋರು ಎಲ್ಲರೂ ರೈತರಾಗಿರಬೇಕು. 1000 ಜನ ರೈತರನ್ನ ಶೇರ್ದಾರರಾಗಿ ತಗೋಬೇಕು. ಮೊದಲನೇದು ನೀರ ವರ್ಡ್ ಅಂದ್ರೆ ಜನ ಅದನ್ನು ಟಾಡಿ ಅಂದ್ಕೊಂಡ್ಬಿಡ್ತಾರೆ. ವರ್ಲ್ಡಲ್ಲಿ ಹೆಲ್ದಿಯೆಸ್ಟ್ ಡ್ರಿಂಕ್. ಶೆಲ್ಫ್ ಲೈಫ್ ಇದೆಯಾ, ಪ್ರಿಸರ್ವೇಟಿವ್ಸ್ ಹಾಕಿ ಏನು ಬೇಕಾದ್ರೂ ಮಾಡ್ಬೋದು. ಒಂದು ಮರದಲ್ಲಿ 3600 ರೂಪಾಯಿ ಆಯ್ತು. ಕನ್ನಡ ಚಲನಚಿತ್ರಕಾರ. ಥ್ಯಾಂಕ್ಸ್ ಟು ಸುದೀಪ್ ಸರ್. ಆ್ಯಕ್ಚುಲಿ ಸುದೀಪ್ ಸರ್ ಒಂದು ಬಿಗ್ ಫ್ಯಾನೇ ಆಗಿದ್ದಾರೆ ಈ ಪ್ರಾಡಕ್ಟ್ಗೆ. ಅವರು ಕಾಂತಾರ 100 ಡೇಸ್ ಫಂಕ್ಷನ್ ಇದರಲ್ಲಿ ನಮಗೆ ಒಂದು ಜಾಗ ಕೊಟ್ಟರು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವೀಕೆಂಡ್ ಸ್ಟೋರೀಸ್. ನಮಗೆಲ್ಲ ಗೊತ್ತಿರೋ ಹಾಗೆ ನೀರ ಅಂದರೆ ನಮಗೆ ಆಗಿಂದನೂ ಕೇಳ್ಕೊಂಬರ್ತಾ ಇದ್ದೀವಿ. ನೀರ ಅಂದರೆ ಇಶೇಂದಿ, ಕಳ್ಳು, ಈ ಥರ ಇದ್ರ ಬಗ್ಗೆ ಗೊತ್ತಿತ್ತು ಅಷ್ಟೇ ನಮಗೆ. ಆದರೆ ಈಗ ನೀರ ಅಂದರೆ ಅದು ಒಂದು ಹೆಲ್ತಿ ಡ್ರಿಂಕ್. ಒಂದು ಕೋಕೋ ಸ್ಯಾಪ್ ಅಂತ ಒಂದು ಬ್ರ್ಯಾಂಡಲ್ಲಿ ಮಹೇಶ್ ಸರ್ ಅಂತ, ಅವರು ಗುರುಶ್ರೀ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಫೌಂಡರ್ ಕೂಡ. ಸೊ ನೀರ ಅಂದರೂ ಒಂದು ಹೆಲ್ತಿ ಡ್ರಿಂಕ್. ಸೊ ಅದು ಹೇಗೆ ಮಾಡ್ತಾರೆ ಮತ್ತು ಅದು ಪ್ರೋಸೆಸ್ ಏನು, ಅದ್ರ ಬಗ್ಗೆ ಎಲ್ಲ ನಾವು ಅವ್ರ ಹತ್ರನೇ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ ಸರ್. ನಮಸ್ಕಾರ. ವೆಲ್ಕಮ್ ಟು ವೀಕೆಂಡ್ ಸ್ಟೋರೀಸ್. ನಮ್ಮ ಶೋಗೆ ಬಂದಿದ್ದು ತುಂಬ ಖುಷಿ ಆಯಿತು. ಸಂತೋಷ, ನಮಗೂ ಬಹಳ ಖುಷಿ ಆಯಿತು. ಸರ್, ಮೊದಲನೇದಾಗಿ ನೀವು ಈ ಬಿಸ್ನೆಸ್ಗೆ ಹೇಗೆ ಬಂದ್ರಿ ಮತ್ತು ನಿಮ್ಮ ಬಗ್ಗೆ ನಿಮ್ಮ ಒಂದು ಬ್ಯಾಕ್ಗ್ರೌಂಡು. ಸೊ ನನ್ನ ಬ್ಯಾಕ್ಗ್ರೌಂಡು, ನಾನು ಬಾರ್ನ್ ಆ್ಯಂಡ್ ಬಾಟಪ್ ಬ್ಯಾಂಗ್ಳೂರ್ನಲ್ಲೇ. ಸೊ ಒನ್ಸ್ ನಂದು ಡಿಗ್ರಿ ಮುಗಿತಿದ್ದಾಗೆ ನಾನೇ ನನ್ನ ಸ್ವಂತ ಏನಾದರೂ ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ 2005ನಲ್ಲೇ ನಾನು ಹುಲಿವಾನ ಅಂತ, ತುಮಕೂರು ಡಿಸ್ಟ್ರಿಕ್ಟು. ಸೊ ಅದು ನಮ್ಮ ನೇಟಿವು, ನಮ್ಮ ತಂದೆಯವರ ಹುಟ್ಟೂರು ಎಲ್ಲ ಅದೇನೆ. ಸೊ ಅಲ್ಲಿ ನಮ್ಮದೇ ಅದೊಂದು ಬಿಸ್ನೆಸ್ನ ಸೆಟಪ್ ಮಾಡಿ ಅಲ್ಲೇ ಬೆಳೆಯೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಆವಾಗ ಒಂದು ಚಿಕ್ಕ ಬ್ರಿಕ್ ಫ್ಯಾಕ್ಟ್ರಿ ಇತ್ತು. ಅದನ್ನೇ ಮತ್ತೆ ರಿನೋವೇಟ್ ಮಾಡಿ ಆ ಬ್ರಿಕ್ ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡಿ, ಸೊ ಅಲ್ಲೇ ನಂದು ಕೆರಿಯರ್ ಅಲ್ಲೇ ಸ್ಟಾರ್ಟ್ ಆಗಿದ್ದು. ಅದಾದಮೇಲೆ ಒಂದು 10 ಇಯರ್ಸ್ ಕಂಟಿನ್ಯೂಸ್ ಆಗಿ ಬ್ರಿಕ್ ಫ್ಯಾಕ್ಟ್ರಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನೆಕ್ಸ್ಟು ಫ್ಲಾರಿಕಲ್ಚರ್ನಲ್ಲಿ ಪಾಲಿ ಹೌಸ್ನಲ್ಲಿ ಡಿಫ್ರೆಂಟ್ ಫ್ಲವರ್ಸ್ಗಳನ್ನ ನಾವು ಬೆಳೆದ್ವಿ. ಸೊ ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ. ಇದೆಲ್ಲ ಒಂದು ಟೈಮಲ್ಲಿ ನಡೀತಾ ಇತ್ತು. ಬಟ್ ಇದು ನೀರಾ ಪ್ರೊಸೆಸಿಂಗ್ ಯೂನಿಟ್ ಇಲ್ಲ, ನೀರಾ ಲೈಸೆನ್ಸ್, ಇದೆಲ್ಲ ಬಂದು ಇದು ನಮ್ಮ ತಂದೆಯವ್ರ ಕನಸು. ನಮ್ಮ ತಂದೆಯವ್ರು ಬಂದು ಹುಲಿವಾನ್ ಗಂಗಾಧರಯ್ಯ, ಸೊ ಫೇಮಸ್ ಆರ್ಟಿಸ್ಟು. ಸೊ ಬಟ್ ಅವ್ರಿಗೆ ಏನಂದರೆ ತೆಂಗು ಬೆಳೆಗಾರರಿಗೆ ಏನಾದರೂ ಒಂದು ಆರ್ಥಿಕವಾಗಿ ಲಾಭದಾಯಕ ಆಗಬೇಕು. ಸೊ ಇದರಲ್ಲಿ ನೆಕ್ಸ್ಟ್ ಏನಾದರೂ ಒಂದು ವ್ಯಾಲ್ಯೂ ಆಡೆಡ್ ತೆಗಿಬೇಕು. ಅದೇ ತೆಂಗಿನಕಾಯಿ, ಅದೇ ಇದು. ಸೊ ರೈತರಿಗೆ ಅದು ಬೆಳೆ ಸಿಗ್ತಾ ಇಲ್ಲ ಅಂತ ಅವ್ರಿಗೆ ತುಂಬ ಒಂದು ಕೊರಗಿತ್ತು. ಸೊ ಅವರು ಅದರಲ್ಲಿ ರಿಸರ್ಚ್ ಮಾಡಿದಾಗ ಕೇರಳದಲ್ಲಿ ಒಬ್ಬರು IAS ಅಧಿಕಾರಿ ಎಲ್ಲರೂ ಈ ಥರ ಒಂದು ನೀರ ಮಾಡ್ಬೋದು ಅಂತ. ಬಟ್ ಅವಾಗಿನ ನೀರ ಲೈಸೆನ್ಸ್ ಅನ್ನೋದೇ ಇರಲಿಲ್ಲ. ಆ ಟೈಮಲ್ಲೇ ಅವರು ಸ್ಟಾರ್ಟ್ ಮಾಡಿದ್ರು. ಹಿಂದೆ ಎಲ್ಲ ತುಂಬ ಜನ ನೀರಾಗೆ ಅಂತ ಹೋರಾಡಿದ್ದಾರೆ. ಬಟ್ ಅದೆಲ್ಲ ನೀರ ಹೇಗೆ ಅಂದರೆ ಅವರು ಟಾಡಿನಲ್ಲಿ ನೀರ ಆ ಥರದ್ದ ಮಾಡಿದ್ದು. ಬಟ್ ಈ ನೀರ ಹೇಗೆ ಅಂದರೆ ವಿತೌಟ್ ಫರ್ಮೆಂಟೇಷನ್. ಸೊ ಒಂದು ನ್ಯೂ ಪ್ರೋಸೆಸ್ನಲ್ಲಿ ಇದು ನಮ್ಮ ತಂದೆಯವರೇ ಫಸ್ಟು ಕರ್ನಾಟಕದಲ್ಲಿ ಈ ಥರ ನೀರನ್ನು ಒಂದು ಮಾಡಬೇಕು ಅಂತ ಇದು ಮಾಡಿದ್ರು. ಸೊ 2017ನಲ್ಲಿ ಗೆಜೆಟ್ಟಲ್ಲಿ ಇದು ನೀರ ರೂಲ್ಸ್ ಫಸ್ಟ್ ಟೈಮ್ ಪಾಸ್ ಆಯಿತು. ಓಕೆ. 2020ನಲ್ಲಿ ಅವರು ತೀರ್ಕೋತಾರೆ. ಸೊ ಅವ್ರದ್ದು ಡ್ರೀಮ್ನ ನೆಕ್ಸ್ಟ್ ಅವರೆಲ್ಲ ಮಾಡಿಟ್ಟಿದ್ದನ್ನ ಜಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಇದರಲ್ಲಿ ನನಗೆ ನೀರಾದ ಬಗ್ಗೆ ನನಗೇನೋ ಗೊತ್ತಿರಲಿಲ್ಲ. ಅವರೇ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿ ಪೂರ್ತಿ ಮಾಡಿಕೊಟ್ಟಿದ್ದಾರೆ. ನೀವು ಹೇಳಿದ್ರಿ ನಿಮ್ಮ ತಂದೆಯವರು ಸರ್ ಗಂಗಾಧರ್ ಸರ್ ಅಂತ, ಅವರು ಫೇಮಸ್ ಆರ್ಟಿಸ್ಟು. ಹೌದು. ಸೊ ಮತ್ತೆ ಅವರು ತುಂಬ ದೊಡ್ಡ ನಟರುಗಳ ಜೊತೆ ಎಲ್ಲಾನು ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೆ ಹೆಂಗೆ ಈ ಬಿಸ್ನೆಸ್ಗೆ ಯಾವಾಗ ಬಂದರು, ಅಂದರೆ ನೀರಾನೇ ಮಾಡಬೇಕು ಅಂತ ಅವ್ರು ಯಾವಾಗ ಶುರು ಮಾಡಿದ್ದು ಸರ್? ಅವ್ರಿಗೆ ಮೊದಲನೇದು ಇದು ಬಿಸ್ನೆಸ್ ಅಂತಲೇ ಅನಿಸಿಲ್ಲ. ಅವ್ರು ಏನು ಮಾಡಿದ್ರು, ಇದು ಒಂದು ಸ್ವಂತದ್ದು ಬಿಸ್ನೆಸ್ ಥರ ಅಲ್ಲ, ಇದು ಯಾರೋ ಒಂದು ಸ್ವಂತ ಅಲ್ಲ. ಅವರು ಟೋಟಲ್ ಆಗಿ ತೆಂಗು ಬೆಳೆಗಾರರು, ಯಾರು ಕೊಕೊನಟ್ ಗ್ರೋಯಿಂಗ್ ಫಾರ್ಮರ್ಸ್ ಯಾರಿದ್ದಾರೋ ಅವ್ರಿಗೆ ಒಂದು ನಾನು ಹೇಳ್ದೆನ ಫಿನಾನ್ಷಿಯಲಿ ಸ್ಟ್ರಾಂಗ್ ಮಾಡ್ಬೇಕನ್ಬಿಟ್ಟಿಂತ. ಈಗ ಕೊಕೊನಟ್ ಗ್ರೋಯಿಂಗ್ ಫಾರ್ಮರ್ಸ್ಗೆ ಕಾಯಿ ಮಾರೋದು, ಕೊಬ್ಬರಿ ಇಷ್ಟು ಬಿಟ್ಟರೆ ಬೇರೆ ಆಪ್ಷನ್ಸೇ ಇಲ್ಲ. ಅವರು ಫಾರ್ ದ ಇಯರ್ಸ್ ನೋಡ್ಕೊಂಬಂತಿದ್ರು. ಈ ತೆಂಗಿನಕಾಯಿ ಎಷ್ಟಿದೆ ರೇಟ್ ಅಂದರೆ ಅಷ್ಟೇ ಇದೆ, ಅದೇನು ಇದಾಗಿಲ್ಲ, ಡಬಲ್ ಆಗಿಲ್ಲ, ತ್ರಿಬಲ್ ಆಗಿಲ್ಲ. ಆ ರೇಂಜಲ್ಲೇ 10 ರೂಪಾಯಿ 8 ರೂಪಾಯಿ, ಈಗ ಸ್ವಲ್ಪ ಹೋಗಿದೆ. ಬಟ್ 2020ನೆಲ್ಲ ತುಂಬ ಕಮ್ಮಿನೇ ಇತ್ತು ಅವಾಗ. ಅವರು ಅದನ್ನು ಯೋಚನೆ ಮಾಡಿದ್ರು, ಇದರಲ್ಲಿ ಬೇರೆ ಏನು ಮಾಡ್ಬೋದು, ಹೇಗೆ ಇದನ್ನು ನೆಕ್ಸ್ಟ್ ಲೆವೆಲ್ಗೆ ಏನಾದರೂ ಥಿಂಕ್ ಮಾಡ್ಬೋದು ಅಂದಾಗ ಅವ್ರಿಗೆ ಗೊತ್ತಾಗಿದ್ದು ಈ ಥರ ನೀರ ಟ್ಯಾಪ್ ಮಾಡಿದ್ರೆ ಸೊ ಅದರಲ್ಲಿ ಇದಿದೆ ಅಂತ.
ಸೊ ಅದು ನೀರಾ ಟ್ಯಾಪ್ ಅಂದ್ರೆ ನಾನು ಹೇಳಿದಲ್ಲ, ಅದು ಹಳೆ ವಿಧಾನದ ನೀರಾ ಟ್ಯಾಪ್ ಅಲ್ಲ, ಇದು ಕೋಲ್ಡ್ ಚೈನಲ್ಲೇನೆ. ಸೊ ಆ ನೀರ ಕುಡಿದ್ರೆ ಜನ ಇದು ನೀರನ್ನಲ್ಲ, ಇದು ಸಕ್ಕರೆ ನೀರು ಅಂತ ಅನ್ನೋ ಥರ ಇರುತ್ತೆ, ಅಷ್ಟು ಸ್ವೀಟ್ ಆಗಿರುತ್ತೆ, ಅದು ಹೆಲ್ತ್ ಡ್ರಿಂಕು. ಸೊ ಅದನ್ನು ಅವರು ಮಾಡಬೇಕು ಅಂತ ಹೇಳಿ ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಈಗ ನೀರಾ ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ತಂದೆಯವರು ಒಂದು ಬುನಾದಿ ಹಾಕಿ ಅದನ್ನು ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ಈಗ ನೀರಾ ಲೈಸೆನ್ಸ್ ತೊಗೊಳ್ಳೋದು ಅದು ಯಾವ ಥರ ಪ್ರೋಸೆಸ್ ಇದೆ ಸರ್? ಸರ್, ನೀರಾ ಲೈಸೆನ್ಸ್ ತೊಗೊಳ್ಬೇಕು ಅಂತ ಅಂದರೆ ಅದು ಬಹಳ ಒಂದು ದೊಡ್ಡ ಪ್ರೊಸೀಜರ್ ಇದೆ. ಸರ್ಕಾರ ಅದಕ್ಕೆ ಅದರದ್ದು ಒಂದೊಂದು ಮಾನದಂಡ ಅಂತ ಮಾಡಿದೆ. ಮೊದಲನೇದಾಗಿ ನೀವೊಂದು ಕಂಪನಿನ ಸೆಟಪ್ ಮಾಡಬೇಕು. ಆ ಕಂಪನಿನಲ್ಲಿ ಇರೋರೆಲ್ಲರೂ ರೈತರಾಗಿರಬೇಕು. ಓಕೆ. ಸೊ ಫಸ್ಟ್ ಬೇಸಿಕ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಆಗಿರಬೇಕು. ರೈತರುಗಳಿಗೋಸ್ಕರ ಅಂತಲೇ ಆ ಕಂಪನಿ ಇರಬೇಕು. ಸೊ ಅದರಲ್ಲಿ ಅವ್ರಿಗೆ ಅವಶ್ಯಕತೆ ತಕ್ಕನಾಗಿರೋ ಡೈರೆಕ್ಟರ್ಸ್ಗಳನ್ನ ಅವರು ಅಪಾಯಿಂಟ್ ಮಾಡ್ಕೋಬೇಕು. ಅದಾದಮೇಲೆ ಕಂಪನಿ 1000 ಜನ ರೈತರನ್ನ ಷೇರ್ದಾರರಾಗಿ ತೊಗೋಬೇಕು. ಸೊ 1000 ಜನ ರೈತರು ಷೇರ್ದಾರ ಆದಮೇಲೆ ಸೊ ನೆಕ್ಸ್ಟ್ ಪ್ರೊಸೀಜರ್ ಅದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ, ಅಲ್ಲಿಂದ ಅದು ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ಸೊ ಅದು ನೆಕ್ಸ್ಟ್ ಅದೇ ಒಂದು ದೊಡ್ಡ ಪ್ರೋಸೆಸ್ ಇದೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಮಾಡುತ್ತೆ. ಅದಾದಮೇಲೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಿಮಗೆ ಒಂದು ಇನ್ ಪ್ರಿನ್ಸಿಪಲ್ ಲೈಸೆನ್ಸ್ ಕೊಡುತ್ತೆ. ಸೊ ನೀವೊಂದು ನೀರಾ ಪ್ರೊಸೆಸಿಂಗ್ ಯೂನಿಟ್ನ ಸೆಟಪ್ ಮಾಡಿ ಒಂದು ಜಾಗನ ಗುರುತಿಸಿ ಆ ಜಾಗದಲ್ಲಿ ನೀವು ನೀರಾ ಪ್ರೊಸೆಸಿಂಗ್ ಯೂನಿಟ್ ಸೆಟಪ್ ಮಾಡಿದ್ಮೇಲೆ ನೆಕ್ಸ್ಟು ಆ ಡಿಸ್ಟ್ರಿಕ್ಟ್ ಯಾರು ಡಿ ಸಿ ಇದ್ದಾರೋ ಅವರು ಪ್ಲಸ್ ಎಕ್ಸೈಸ್ ಡಿ ಸಿ ಅದೊಂದು ಕಮಿಟಿ ಫಾರ್ಮ್ ಮಾಡಿ ನೆಕ್ಸ್ಟು ಇನ್ಸ್ಪೆಕ್ಷನ್ ಮಾಡಿ ಆವಾಗ ಆ ಕಂಪನಿಗೆ ಲೈಸೆನ್ಸ್ ಕೊಡ್ತಾರೆ. ಸೊ ಅದು ಅದೇ ನೀವು ಅದನ್ನು ಮಾಡಬೇಕು ಅಂದ್ರೆ ಫಸ್ಟ್ ಕಂಪ್ನಿನ ಹಿಡ್ಕೊಂಡು ಆಮೇಲೆ ನೆಕ್ಸ್ಟ್ ಸರ್ಕಾರ ಹೇಳ್ತಾ ಹೋಗುತ್ತೆ. ನೀರಾ ಲೈಸೆನ್ಸ್ ತಗೊಳ್ಳೋದು ತುಂಬ ಚಾಲೆಂಜಿಂಗ್ ಪ್ರೋಸೆಸ್ ಕೂಡ, ಬಟ್ ಅದೇ ಅದರದ್ದೇ ಅದೊಂದು ರೀತಿ ನೀತಿನ ಅನುಸರಿಸ್ಬೇಕಾಗತ್ತೆ. ಅದು ಈಗ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪ್ನಿ ಮಾಡಬೇಕು ಅಂತಂದರೆ ಅಲ್ಲಿ ಮಿನಿಮಮ್ ಈಗ ಇಷ್ಟು ರೈತರು ಅಂತ ಇರಲೇಬೇಕು ಅಂತ ಏನಾದ್ರು ಇದೆಯಾ? ಮಿನಿಮಮ್ ರೈತರು ಇಷ್ಟು ಜನ ಅಂತ ನಾನು ಕೇಳ್ಪಟ್ಟಂಗೆ ನಮ್ಮದು ಮಾಡ್ಬೇಕಾದ್ರೆ 1000 ಜನ ಇರಲೇಬೇಕು ಅಂತ ರೂಲ್ಸ್ ಇತ್ತು. ಮಿನಿಮಮ್ 1000 ಜನ ಇರಲೇಬೇಕು ಅಂತ ಅಂದ್ಬಿಟ್ಟು. ಬಟ್ ಇವಾಗೇನೋ ಅದನ್ನು ಕಮ್ಮಿ ಮಾಡಿದಾರಂತೆ, 300 ಅಂತೆ. ಬಟ್ ಅದು ನನಗೆ ಗೊತ್ತಿಲ್ಲ. ನನಗೆ ಬೇರೆಯವ್ರು ಅಪ್ರೋಚ್ ಮಾಡಿದಾಗ ಸರ್ ಹಿಂಗಿದ್ದು ಅಂತ ಹೇಳಿದಾಗ ಅವ್ರು ಹೇಳಿದ್ರು ಸರ್ ಇಲ್ಲ ಈಗ 300ಗೆ ಓಕೆ ಅಂತ. ಬಟ್ ನಂಗೆ ಅದು ಕನ್ಫರ್ಮೇಷನ್ ಇಲ್ಲ. ನಾವು ಮಾಡೋಕೆ ನಮ್ಮ ಕಂಪ್ನಿ 1000 ಜನ ರೈತರು ಇದಾಗಿದ್ರು. ಓಕೆ ಸರ್, ನೈಸ್. ಮತ್ತು ಈಗ ನೀರಾ ಪ್ರೋಸೆಸ್ಸು ಅಷ್ಟೇ ಸರ್. ಈಗ ನೀವು ನೀರಾ ಪ್ರೋಸೆಸ್ ಮಾಡ್ತೀರಲ್ಲ, ಸೊ ಈ ಪ್ರೋಸೆಸ್ಸು ಒಂದು ಪ್ರೊಸೀಜರ್ ಸಿಂಪಲ್ ಆಗಿ ಹೇಳ್ಬೋದಾ? ಅಂದರೆ ಯಾವ ಥರ ನೀವು ನೀರನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಇಲ್ಲ ನಿಮ್ಮ ಇದರಲ್ಲಿ ಟ್ಯಾಪಿಂಗ್ ಅಂತ ಏನಂತಾರೆ, ಇದನ್ನು ಯಾವ ರೀತಿ ಮಾಡ್ತಾರೆ ಅಂತ ಒಂದು. ಸೊ ನೀರಾ ಟ್ಯಾಪಿಂಗ್ ಬಂದು ಸೇಮ್ ಅದೇ ಹಳೆ ಏನ್ಷಿಯಂಟ್ ಮೆಥಡ್. ಹತ್ತೋದು, ಮರ ಹತ್ತೋದು ಎಲ್ಲ. ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಥಡ್ಸ್ ಬಂದಿದೆ ಟ್ರೀ ಕ್ಲೈಂಬಿಂಗಿಗೆ. ಬಟ್ ಆದ್ರೂ ಆ ಮರ ಹತ್ತೋರು ಯಾರಿದ್ದಾರೋ ಇವತ್ತಿನ ಯಂಗ್ ಜನ್ರೇಷನ್ ತುಂಬ ಕಡಿಮೆ ಇದ್ದಾರೆ. ಸೊ ಯಾರೂ ಹೋಗೋದಿಲ್ಲ ಆ ಕೆಲಸಕ್ಕೆ. ಸೊ ಹಳೆ ಅವರೇ ಇದ್ದಾರೆ, ಯಾರು ಟ್ಯಾಪರ್ಸ್ ಅಂತ ಕರ್ಸ್ಕೊತಾರೋ. ಬಟ್ ದ ಟ್ಯಾಪಿಂಗ್ ಟೆಕ್ನಿಕ್ ಇದೆಯಲ್ಲ ಅದು ಹಳೆ ಥರದಲ್ಲಿಲ್ಲ. ದ ಕಲೆಕ್ಟಿವ್ ಆಫ್ ಸ್ಯಾಪ್ ಇದೆಯಲ್ಲ, ನಾವು ನೀರನ್ನು ಏನು ಕಲೆಕ್ಟ್ ಮಾಡ್ತೀವಲ್ಲ ಆವಾಗಿನ ಕಾಲದಲ್ಲಿ ಮಡಿಕೆ ಕಟ್ಟೋರು, ಅರ್ಲಿ ಮಾರ್ನಿಂಗ್ ಅಂತ ಹೇಳೋರು. ಬಟ್ ಇವಾಗ ಆ ಥರ ಇಲ್ಲ ಅದು. ಸೊ ಅದಕ್ಕೆ ಅಂತಲೇ ಒಂದು ಸ್ಯಾಪ್ ಚಿಲ್ಲರ್ ಬಾಕ್ಸ್ ಇದೆ. ಸೊ ಅದನ್ನು ಕೇರಳ CPCRI ಅವರು ಅದನ್ನು ಆ ಟೆಕ್ನಾಲಜಿನ ಕ್ರಿಯೇಟ್ ಮಾಡಿ ಕಂಡು ಅದನ್ನು ಹೇಗೆ ಟ್ಯಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಟೆಕ್ನಾಲಜಿ ಕೊಟ್ಟಿದ್ದಾರೆ. ಸೊ ಅವ್ರ ಹತ್ರದಿಂದ ಟೆಕ್ನಾಲಜಿ ಪರ್ಚೇಸ್ ಆಗಿರೋದು. ಅದು ಹೇಗಿರುತ್ತೆ ಆ ಬಾಕ್ಸು ಅಂದರೆ, ನಾವು ಏನು ಹೊಂಬಾಳೆ ಸ್ಯಾಪ್ನ ನಾವು ಕಟ್ ಮಾಡ್ತೀವೋ ಅದರಲ್ಲಿ ಯಾವುದೇ ಥರ ಗಾಳಿ ಆಗಲಿ, ಇಲ್ಲ ಬಿಸಿಲಿನ ಕಿರಣಗಳಾಗಲಿ, ಇಲ್ಲ ಬೇರೆ ಇನ್ಸೆಕ್ಟ್ಸ್ ಆಗಲಿ ಯಾವುದೂ ಎಂಟ್ರಿ ಆಗಲ್ಲ. ಸೊ ಏನು ಪ್ಯೂರೆಸ್ಟ್ ಫಾರ್ಮ್ ಆಫ್ ಸ್ಯಾಪ್ ಏನಿದೆಯೋ ಅದು ಕಲೆಕ್ಟ್ ಆಗ್ತಾ ಇರುತ್ತೆ. ಅದು ಮರ ಬಂದು ಒಂದೇ ಸತಿ ಕೊಡೋದಿಲ್ಲ, ನೈಟಿಂದ ಹಿಡಿದು ಬೆಳಿಗ್ಗೆ ಗಂಟನೂ ಡ್ರಾಪ್ ಬೀಳ್ತಾನೇ ಇರುತ್ತೆ. ಸೊ ನಮ್ಮ ನರ್ವಲ್ಲಿ ಕಟ್ ಮಾಡೋ ರಕ್ತ ತೊಟ್ಟಿಗ್ದಂಗೆ ಅದು ತೊಟ್ಟಿಗ್ತಾ ಇರುತ್ತೆ. ನಿಮ್ಗಿನ್ನ ಈಸಾಗಿ ಗ್ಲೂಕೋಸ್ ಥರ ಡ್ರಾಪ್ ವೈಸ್ ಕಲೆಕ್ಟ್ ಆಗ್ತಾನೆ ಇರುತ್ತೆ. ಸೊ ಬೆಳಿಗ್ಗೆ ಅದನ್ನು ಕಲೆಕ್ಟ್ ಮಾಡ್ಕೋತಾರೆ. ಮತ್ತೆ ಈವ್ನಿಂಗ್ ಇನ್ನೊಂದು ಸತಿ ಅದನ್ನು ಮತ್ತೆ ಹತ್ತಬೇಕು, ಮತ್ತೆ ಹೋಗಲ್ಲಿ ಐಸ್ ಹಾಕ್ಬೇಕು. ಯಾಕಂದರೆ ಹಾಕಿರೋ ಐಸು ಅದು ನೀರಾಗಿ ಹೋಗಿರುತ್ತೆ. ಸೊ ಆ ಸಾಯಂಕಾಲ ಹಾಕಿರೋ ಐಸು ನೆಕ್ಸ್ಟ್ ನಾಳೆ ಬೆಳಿಗ್ಗೆ ಗಂಟ ಕಂಟಿನ್ಯೂ ಆಗುತ್ತೆ. ಸೊ ಇದು ಈಗ ಮಾಡ್ರನ್ ಆಗಿ ಇವರು CPCRI ಟೆಕ್ನಾಲಜಿ ಇದನ್ನು ಮಾಡಿರೋದು. ಸೊ ನಿಮ್ಗೆ ಅವಾಗ ಅದು ಪ್ಯೂರೆಸ್ಟ್ ಫಾರ್ಮ್ ಆಫ್ ನೀರ ಏನು ಕೊಡುತ್ತೋ, ಆ ಎಳ್ಳೀರನ್ನ ನೀವು ಕಲ್ಸಕ್ರಲ್ಲಿ ಹಾಕೊಂಡು ಕುಡಿದ್ರೆ ಹೆಂಗಿರುತ್ತೋ ಅಷ್ಟು ಇರುತ್ತೆ. ಈಗ ನೀವು ಹೇಳಿದ್ರಿ ಆ ಬಾಕ್ಸು ಮತ್ತು ಆ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು, ಐಸ್ ಹಾಕ್ತೀವಿ ಅಂತ. ಸೊ ಅದು ಮಿನಿಮಮ್ ಈಗ ನಾವು -1 -2 ಆರು ಇರುತ್ತೆ ಅನ್ಸುತ್ತೆ ಐಸ್ ಹಾಕಿದ್ರೆ. ಕಮ್ಮಿ, ಖಂಡಿತ -5ಗಿಂತ ಕಮ್ಮಿ ಇರುತ್ತೆ. -5 ಅಷ್ಟು ಆ ಟೈಮಲ್ಲಿ ಮೇಂಟೈನ್ ಆಗುತ್ತೆ ಅದು. ಓಕೆ, ನಾವು ಆ ಟೆಂಪ್ರೇಚರಲ್ಲಿ ಮೇಂಟೈನ್ ಮಾಡಲೇಬೇಕು. ಇಲ್ಲ ಅಂತಂದರೆ ಅದು ಲೈಟಾಗಿ ಫರ್ಮೆಂಟ್ ಆಗ್ತಾ ಬರುತ್ತೆ. ಈಗ ನಿಮಗೆ ಎಳ್ಳೀರನ್ನೇ ನೀವು ಒಂದು ಅರ್ಧ ಗಂಟೆ ಆಚೆ ಇಟ್ಟರೆ ಏನಾಗುತ್ತೆ, ತೆಗೆದುಬಿಟ್ಟು ಶೆಲ್ಲಿಂದ
ಎಳ್ಳಿರುಳಿ ಬಂದೇ ಬರುತ್ತೆ, ಹುಳಿ ಬಂದ್ಬಿಡುತ್ತೆ. ಅದು ಇನ್ನೂ ಪ್ಯೂರೆಸ್ಟ್ ಫಾರ್ಮಲ್ಲಿ ಇರುತ್ತೆ ನಿಮಗೆ ಅದು. ಓಕೆ ಓಕೆ. ಸೊ ನೀರ ಅಂದರೆ ಏನಂದರೆ, ಒಂದು ಎಳ್ಳೀರು ನೀವು ಒಂದು ಶೆಲ್ಲಲ್ಲಿ ಇರುತ್ತೆ ನೀರು. ನೀರ ಅಂದರೆ ಆ ಶೆಲ್ ಸಮೇತ ಇರೋ ನೀರೇ ನೀರ. ಆ ಶೆಲ್ ಎಷ್ಟು ಗಟ್ಟಿ ಇರುತ್ತೆ, ಆ ನಾರು ಬೇರು ಅದೆಲ್ಲ ಆಗಿರೋ ಅಂಥದ್ದೇ ನಿಮಗೆ ನೀರ. ಓಕೆ. ನಾನು ನಿಮ್ಮ ಕೋಕೋಸ್ ಆ್ಯಪ್ ಒಂದು ಲೈನ್ ನೋಡಿದೆ ಸರ್, ಅದು ನನಗೆ ಲೈನ್ ತುಂಬ ಇಷ್ಟ ಆಯಿತು. 1 glass of cocoa sap is equal to 6 ಟೆಂಡರ್ ಕೋಕೋನಟ್ ವಾಟರ್ ಅಂತ. ಸೊ ಇದನ್ನ ನೀವು ಆ ಲೈನ್ ಹೇಗೆ ಹೇಳಕ್ಕಾಗುತ್ತೆ ಸರ್? ಅದೇನಾದ್ರು ಕ್ಲಿನಿಕಲಿ ಟೆಸ್ಟೆಡ್ ಆಗಿದೆಯಾ, ಪ್ರೂವ್ ಆಗಿದೆಯಾ? ಆಗಿದೆ. ಈಗ ನಾವು ನೀರಾ ಬೆನಿಫಿಟ್ಸ್ ಹೇಳೋದಕ್ಕಿಂತ ಜಸ್ಟ್ ಗೂಗಲ್ ಮಾಡಿದ್ರೆ ಗೊತ್ತಾಗೋಗುತ್ತೆ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ನೀರಾ ಅಂತಂದ್ರೆ ಅಷ್ಟು ಬಂದ್ಬಿಡುತ್ತೆ. ಅದೇ ನಾನು ಈಗ ತಾನೇ ಜಸ್ಟ್ ಹೇಳ್ದಲ್ಲ ನಿಮಗೆ, ಒಂದು ಟೆಂಡರ್ ಕೋಕೋನಟ್ ಅಂದರೆ ಅದು ಶೆಲ್ಲೆಲ್ಲ ಇದೆಯಲ್ಲ, ಆ ಶೆಲ್ಲಲ್ಲಿರೋ ಶಕ್ತಿ ಎಲ್ಲನೂ ಈ ನೀರಲ್ಲಿ ಸಿಕ್ಕಾಗ್ಬಿಡುತ್ತೆ. ಆ ಶೆಲ್ ಆಗೋಕ್ಕೆ ಏನು ಆ ನೀರಾನೇ ಫಾರ್ಮ್ ಮಾಡೋದು, ಆ ಸ್ಯಾಪ್ ಹೊಂಬಾಳೆ ಏನಿದೆಯೋ ಅದು ಫಸ್ಟ್ ಹೂವಾಗಿ ಅದು ಶೆಲ್ ಕ್ರಿಯೇಟ್ ಆಗಿ ಅದರೊಳಗೆ ಬರೋ ನೀರು ಎಳ್ಳೀರು. ಆದರೆ ಅದು ಎಲ್ಲ ಆಗೋಕ್ಕಿಂತ ಮುಂಚೆ ಬೀಳೋ ಡ್ರಾಪೇ ನೀರ. ಸೊ ನಿಮಗೆ ಹೇರಿಂದ ಹಿಡ್ದು ಟೋ ಗಂಟ ನಿಮ್ಗೆ ಏನೇನು ಹೆಲ್ತಿ ಬೆನಿಫಿಟ್ಸ್ ಇದೆಯೋ ಅದಷ್ಟು ಇರುತ್ತೆ. ಆಮೇಲೆ ಇನ್ನೂ ಒಂದೇ ಒಂದು ಮಾತು ಹೇಳ್ಬೇಕಂದ್ರೆ, ವರ್ಲ್ಡಲ್ಲಿ ಹೆಲ್ದಿಯೆಸ್ಟ್ ಡ್ರಿಂಕ್ ನ್ಯಾಚುರಲಿ ಬಂದಿರೋ ಇದಕ್ಕಿಂತ ಹೆಲ್ದಿಯಸ್ಟ್ ಡ್ರಿಂಕ್ ಇಲ್ಲವೇ ಇಲ್ಲ. ಇದರಲ್ಲಿರೋ ವೈಟಮಿನ್ಸ್, ಮಿನರಲ್ಸ್, ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಸ್ ಬೇರೆ ಯಾವುದೇ ಡ್ರಿಂಕಲ್ಲೂ ಇಲ್ಲ. ಅದಕ್ಕೇನು ಕಾಮದೇನೋ ಅಂತ ಹೇಳ್ತಾರೋ ಕಲ್ಪತಾರೋ ಅದಕ್ಕೆ ಹೇಳಿ ಮಾಡೋ ಹೆಸರದು. ಬಟ್ ಏನಂದರೆ ಅದು ಪ್ರಿಸರ್ವ್ ಮಾಡೋದು ತುಂಬಾ ಚಾಲೆಂಜಿಂಗ್. ಈಗ ಪ್ರೋಸೆಸ್ ಕೂಡ ಅಷ್ಟೇ, ನೀವು ಹೇಳ್ದಂಗೆ ಆ ಪ್ರೋಸೆಸ್ನು ಮೇಂಟೈನ್ ಮಾಡೋದಿದೆಯಲ್ಲ, ಟೆಂಪ್ರೇಚರ್. ಈಗ ನೀವು ಟ್ಯಾಪ್ ಆಗಿ ಅದನ್ನು ನಿಮ್ಮ ವೇರ್ ಹೌಸ್ಗೂ ಬಂದು ಅಲ್ಲಿಂದ ಕಸ್ಟಮರ್ಸ್ಗೆ ರೀಚ್ ಆಗೋವರೆಗೂ ನೀವು ಆ ಟೆಂಪ್ರೇಚರಲ್ಲೇ ಹೋಗಬೇಕು. ಇದುವರೆಗೂ ಯಾಕೆ ಬಿಸ್ನೆಸ್ ಚಾಲೆಂಜಿಂಗ್ ಅಂತ ಹೇಳ್ತಾರೆ ಅಂದರೆ, ಎಲ್ಲರೂ ಹೇಳೋದು ಅದೇ, ಶೆಲ್ಫ್ ಲೈಫ್ ಇದೆಯಾ? ಶೆಲ್ಫ್ ಲೈಫ್ ಇಲ್ಲ, ಎಷ್ಟು ಬೇಗ ಬೇಕಾದರೂ ಹಾಳಾಗೋಗ್ಬಿಡುತ್ತೆ ಅದು. ಸೊ ಎಲ್ಲ ಹೆದರ್ಕೊಳ್ಳೋದು ಅದೇ, ಇಷ್ಟು ಕಮ್ಮಿನಲ್ಲಿ ನಾವು ಹೆಂಗೆ ಮಾಡೋಕ್ಕಾಗತ್ತೆ ಅಂತ. ಬಟ್ ಜನ ಅರ್ಥ ಮಾಡ್ಕೋಬೇಕಾಗಿರೋದು ಅದೇ, ಇಷ್ಟು ಸೂಕ್ಷ್ಮವಾಗಿ ಇಷ್ಟು ಇದಾಗಿದೆ ಅಂದರೆ ಅದು ಇನ್ನೆಷ್ಟು ನ್ಯಾಚುರಲ್ ಆಗಿದೆ. ಈಗ ಯಾವುದೇ ಒಂದು ಇಂಜೆಕ್ಷನ್ ನೀವು ಕನ್ಸಿಡರ್ ಮಾಡ್ಬೋದು, ತುಂಬ ಕಾಸ್ಟ್ಲಿ ಇಂಜೆಕ್ಷನ್ ಅಂತ ಅಂದಾಗ ಅದಕ್ಕೆ ವ್ಯಾಲಿಡಿಟಿನೂ ತುಂಬ ಕಡಿಮೆ ಇರುತ್ತೆ. ಅದನ್ನು ಕೋಲ್ಡಲ್ಲೇ ಮೇಂಟೈನ್ ಮಾಡ್ತಾರೆ, ಎಲ್ಲ ಇರ್ತಾರೆ. ಸೊ ಎಕ್ಸಾಕ್ಟಾಗಿ ಆ ಡ್ರಿಂಕ್ ಇದು. ಜನ ನನಗೆ ಶೆಲ್ಫ್ ಲೈಫ್ ಕೊಡು, ಪ್ರಿಸರ್ವೇಟಿವ್ಸ್ ಹಾಕಿ ಏನು ಬೇಕಾದ್ರೂ ಮಾಡ್ಬೋದು, ಆದರೆ ಏನೂ ಪ್ರಿಸರ್ವೇಟಿವ್ ಇಲ್ದಲೆ ನ್ಯಾಚುರಲ್ ಆಗಿ ಅದನ್ನು ತೊಗೊಂಡು ಬರೋದ್ರಿಂದ ಅದಕ್ಕೆ ಅದ್ರದ್ದೇ ಅದು ವ್ಯಾಲ್ಯೂ. ಅದೇ ಚಾಲೆಂಜಿಂಗ್. ಹೌದಾ? ತುಂಬಾ ಕಷ್ಟನೇ ಅದು ನ್ಯಾಚುರಲ್ ಆಗಿ ಕೊಡಿಸ್ಬೇಕು ಅನ್ನೋದು. ಈಗ ಟ್ಯಾಪಿಂಗ್ ಆದಮೇಲೆ ನಿಮ್ಮ ನೀರ ಅದು ನೀವು ಪ್ರೊಸೆಸಿಂಗ್ ಯೂನಿಟಿಗೆ ಬರುತ್ತಲ್ಲ, ಸೊ ಅಲ್ಲಿ ಏನಾದರೂ ಪ್ರೋಸೆಸ್ ಆಗುತ್ತಾ? ಯಾವ ಥರ ಪ್ರೋಸೆಸ್ ಆಗುತ್ತೆ ನೆಕ್ಸ್ಟು? ಓಕೆ, ಇವಾಗ ನೀರ ಫಸ್ಟು ಒಂದು ತೋಟದಲ್ಲಿ ಟ್ಯಾಪ್ ಆಗುತ್ತೆ. ಅದು ಒಂದು ಸತಿ ತೋಟದಲ್ಲಿ ಟ್ಯಾಪ್ ಆಗ್ತಿದ್ದಂಗೆ ಅದು ಹೆಂಗೆ ಅಲ್ಲಿ ಕೋಲ್ಡ್ ಚಾನಲ್ ಮೇಂಟೈನ್ ಆಗುತ್ತೋ, ನೆಕ್ಸ್ಟು ಇಳಿಸಿದ ತಕ್ಷಣ ವಾಪಸ್ ಅದು ಕೋಲ್ಡ್ ಚಾನಲ್ಲೇ ಇರಬೇಕು. ಆ ತೋಟದಿಂದ ಟ್ರಾನ್ಸ್ಪೋರ್ಟ್ ಆಗಿ ಪ್ರೊಸೆಸಿಂಗ್ ಯೂನಿಟಿಗೆ ಬರೋ ಗಂಟನೂ ಕೋಲ್ಡ್ ಚೈನಲ್ಲೇ ಇರಬೇಕು. ಸೊ ಇಲ್ಲಿ ಬಂದಾಗ ಅದನ್ನು ಅಷ್ಟೇ, ನಾವು ಅದಕ್ಕೆ ಆದ ಒಂದು ಬ್ರಿಕ್ಸ್ ಮೀಟ್ರ್ ಅಂತ ಇರುತ್ತೆ, pH ವ್ಯಾಲ್ಯೂ ಇರುತ್ತೆ, ಅದನ್ನೆಲ್ಲ ಚೆಕ್ ಮಾಡಿ ಕಂಟಾಮಿನೇಷನ್ ಆಗಿಲ್ಲ ಅಂತ ತಿಳ್ಕೊಂಡು ನೆಕ್ಸ್ಟ್ ಕಂಪನಿಗೆ ತೊಗೊಂಡು ಅದು ಪ್ರೊಸೆಸಿಂಗ್ ಯೂನಿಟ್ ಆಗುತ್ತೆ. ಪ್ರೊಸೆಸಿಂಗ್ ಯೂನಿಟ್ ಬಂದು ಸಿಂಪಲ್ ಪ್ಯಾಶ್ಚರೈಸೇಷನ್. ಹೇಗೆ ನಮ್ಮ ಡೈರಿನಲ್ಲಿ ಹಸು ಹಾಲು ಕರೆದು ಪ್ಯಾಶ್ಚರೈಸೇಷನ್ ಆಗುತ್ತೋ ಸೇಮ್ ಪ್ರೋಸೆಸ್. ಎಕ್ಸ್ಟ್ರಾ ಏನಿರೋದಿಲ್ಲ. ಒಂದು -2 ಡಿಗ್ರಿಗೆ ಅದು ಬರುತ್ತೆ, ಮತ್ತು ಒಂದು 60 to 70 ಡಿಗ್ರೀಸ್ನಲ್ಲಿ ಹೀಟ್ ಆಗುತ್ತೆ, ಮತ್ತು ಅದೊಂದು 2 ಡಿಗ್ರೀಸ್ಗೆ -2 ಡಿಗ್ರೀಸ್ಗೆ ತಿರ್ಗಾ ಅದು ಚಿಲ್ ಆಗುತ್ತೆ. ಅದಾದಮೇಲೆ ಪ್ರೊಸೆಸ್ ಆಗಿ ಬರುತ್ತೆ. ಬಟ್ ಇದೆಲ್ಲ ಒಂದು ಜಸ್ಟ್ ಫ್ಯೂ ಸೆಕೆಂಡ್ಸಲ್ಲಿ ನಡೆದೋಗ್ಬಿಡುತ್ತೆ. ಸೊ ಅದಾದಮೇಲೆ ಮತ್ತೆ ಅದು ಕೋಲ್ಡ್ ಚೈನಲ್ಲೇ ಅದು ಯಾವುದೇ ಜಾಗಕ್ಕೆ ಹೋಗಬೇಕು ಅಂದ್ರೂ ಕೋಲ್ಡ್ ಚೈನಲ್ಲೇ ರೀಚ್ ಆಗಬೇಕು. ಆ ಜಾಗದಿಂದ ಕಸ್ಟಮರ್ ತೊಗೊಳೋದು ಗಂಟನೂ ಕೋಲ್ಡ್ ಚೈನಲ್ಲೇ ಇರಬೇಕು. ಸೊ ಇದು ಫಾರ್ಮರ್ ಟು ಕಸ್ಟಮರ್ ಇಷ್ಟು ಚಾಲೆಂಜಿಂಗ್ ಆಗಿರೋ ಅಂಥದ್ದು. ಬಟ್ ಈ ಪ್ರೋಸೆಸ್ ಯೂನಿಟಲ್ಲಿ ನೀವು ಏನೇನು ಪ್ರೋಸೆಸ್ ಆಗುತ್ತೆ ಇದೆಲ್ಲ ಕಂಪ್ಲೀಟ್ 100% ನ್ಯಾಚುರಲ್ ಪ್ರೋಸೆಸ್ ಅಲ್ಲ ಸರ್? ಫುಲ್ಲಿ ನ್ಯಾಚುರಲ್. ಇಲ್ಲಿ ಏನು ಕೆಮಿಕಲ್ ಯಾವುದೇ ರೀತಿ ಯಾವ ಕೆಮಿಕಲ್ಸ್ ಯೂಸ್ ಮಾಡಲ್ಲ, ಏನೂ ಆ್ಯಡ್ ಮಾಡೋಕ್ಕಾಗಲ್ಲ. ನೋ ಪ್ರಿಸರ್ವೇಟಿವ್ಸ್ ಆ್ಯಡೆಡ್, ಇವನ್ ವಾಟರ್ ಕೂಡ ಮಿಕ್ಸ್ ಆಗಲ್ಲ ಅದಕ್ಕೆ. ಮತ್ತು ಈಗ ನೀವು ಈ ನೀರ ಪ್ರೋಸೆಸ್ಸಿಂದ ಈಗ ನೀವು ಈ ಕೋಕೋಸ್ ಆ್ಯಪ್ ಏನು ಈ ಸ್ಟೆಪ್ ತೊಗೊಂಡಿದ್ದೀರಾ, ಇದರಿಂದ ಈಗ ನೀವು ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪ್ನಿ ಮಾಡಿದ್ದೀರಲ್ಲ, ಸೊ ಇದರಿಂದ ರೈತರಿಗೆ ಎಷ್ಟು ಬೆನಿಫಿಟ್ ಆಗುತ್ತೆ? ಸೊ ಆ್ಯಕ್ಚುಲಿ ಮೇನ್ ಥೀಮೇ ಇದು. ಇವಾಗ ಇದು ಸ್ಟಾರ್ಟ್ ಮಾಡಿದ್ದೆ. ಸೊ ಅಪ್ಪನೂ ತೆಂಗಿನ ತೋಟ ಇದೆ, ಸೊ ಅವ್ರಿಗೆ ಗೊತ್ತಿತ್ತು. ಸೊ ಯೂಶ್ವಲಿ ಇದು ಒಂದು ತೆಂಗಿನಕಾಯಿ ಬೆಲೆ ಅವತ್ತಿನ ಕಾಲದಲ್ಲಿ ಒಂದು 18 ರೂಪಾಯಿ, 20 ರೂಪಾಯಿ, 15 ರೂಪಾಯಿ ಈ ರೇಂಜಲ್ಲಿತ್ತು. ಬಟ್ ಈಗ ರೀಸೆಂಟ್ ಒಂದು 6 ಮಂತ್ಸಿಂದ ಸ್ವಲ್ಪ ರೈಸ್ ಆಗಿದೆ ಈಗ ಕೋಕೋನೆಟ್. ಸೊ ಅವಾಗ ಹೆಂಗಿತ್ತು ಅಂದರೆ, ಒಂದು ತೆಂಗಿನ ಮರ
ನನಗೂ ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ತಿಳ್ಕೊಂಡಾಗಲೇ ನನಗೂ ಗೊತ್ತಾಗಿದ್ದು ಏನು ಅಂತ ಅಂದ್ಬಿಟ್ಟು ಅಂತ ಅವ್ರು ಹೇಳಿದ್ರು, ಒಂದು ಒಳ್ಳೆ ಆರೋಗ್ಯಕರವಾದ ಮರ ಒಂದು 100ರಿಂದ 150 ತೆಂಗಿನಕಾಯಿ ಕೊಡುತ್ತೆ ಒಂದು ವರ್ಷಕ್ಕೆ. ಒಂದು ವರ್ಷಕ್ಕೆ 100ರಿಂದ 150 ತೆಂಗಿನಕಾಯಿ ಕೊಡುತ್ತೆ ಅಂದರೆ ಚೆನ್ನಾಗಿರೋದು. ಸೊ ಕಮ್ಮಿ ಮತ್ತು ಹೈಯೆಸ್ಟ್ ಮತ್ತು ಆವ್ರೇಜ್ ತೊಗೋಬೋದು ಅಂದರೆ 100 ಕೋಕೋನಟ್ಸ್ ಅಂತ ಅವ್ರು ಹೇಳಿದರು. ಸೊ ಅವನು 100 ಕೋಕೋನಟ್ಸ್ ಅಂದ್ರೂ ಒಂದು ವರ್ಷಕ್ಕೆ 1800 ರೂಪಾಯಿ. ಅವನಿಗೆ 18 ರೂಪಾಯಿಗೆ ಅವನೊಂದು ಕಾಯಿನ ಮಾರ್ದ ಆ ಟೈಮಲ್ಲಿ, ಇಲ್ಲ 20 ರೂಪಾಯಿಗೆ ಮಾರಿದ್ರೆ 2000 ರೂಪಾಯಿ. ಬಟ್ ಅದಕ್ಕೆ ಕಾಯಿ ಕೀಳೋದಕ್ಕೆ ಪ್ಲಸ್ ಸುಲಿಯೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಅದೆಲ್ಲ ಹೋದ್ರೂ ಅವನಿಗೂ ಒಂದು ಆಗೋಗುತ್ತೆ. ಬಟ್ ಈ ರೀತಿಯಲ್ಲಿ ನಮ್ಮದ್ರಲ್ಲಿ ಹೆಂಗಿರುತ್ತೆ ಅಂದರೆ ರೈತನಿಗೆ 2 ಆಪ್ಷನ್ಸ್ ಇರುತ್ತೆ. ಅವನೇ ಒಬ್ಬ ಟ್ಯಾಪರ್ನ ಹಿಡ್ಕೊಂಡು ಕಂಪ್ನಿಗೆ 1 ಲೀಟ್ರ್ ನೀರು ಕೊಟ್ಟರೆ ಇವತ್ತಿನ ಪ್ರೈಸ್ನಲ್ಲಿ 60 ರೂಪೀಸ್ ಕೊಡ್ತೀವಿ ನಾವು ಕಂಪನಿಗೆ, ರೈತರಿಗೆ 1 ಲೀಟರ್ಗೆ. ಸೊ ಒಂದು ಮರ 2 ಲೀಟ್ರ್ ಈಸಿಯಾಗಿ ಕೊಡುತ್ತೆ. ಒಂದು ಮರ 2 ಲೀಟ್ರ್ ಕೊಡುತ್ತೆ. ಅಲ್ಲಿಗೆ ಅವನಿಗೆ ಒಂದು ದಿನಕ್ಕೆ 120 ರೂಪಾಯಿ ಆಯಿತು. 2 ಲೀಟ್ರ್ ಒಂದು ಕಂಪನಿಗೆ ತಂದು ಕೊಟ್ಟರೆ 120 ರೂಪಾಯಿ ಆಯಿತು. ಸೊ ಇಂಟು ಒಂದು ತಿಂಗ್ಳಿಗೆ ನೀವು ಲೆಕ್ಕ ಹಾಕಿದ್ರೆ ಒಂದು ಟ್ರೀನ ನಾನು ಹೇಳ್ತಿರೋದು ಬರೀ ಒಂದು ಮರದಲ್ಲಿ 3600 ರೂಪಾಯಿ ಆಯಿತು ಒಂದು ತಿಂಗಳಿಗೆ. ಅವನು ಇಡೀ ವರ್ಷದಲ್ಲಿ ಕಾಯಿ ಮಾರಿದ್ರು ಅವನಿಗೆ ಸಿಗ್ತಾ ಇದ್ದಿದ್ದು 2000 ರೂಪಾಯಿ. ಇವನು ಒಂದು ತಿಂಗಳಿಗೆ 3600 ರೂಪಾಯಿ. ಒಂದು ಮರದಲ್ಲಿ 3600 ರೂಪಾಯಿನಲ್ಲಿ ಅವನು 2000 ರೂಪಾಯಿ ಖರ್ಚೇ ಹೋಗ್ಬಿಡ್ಲಿ. ಟ್ಯಾಪರ್ಗೆ 1000 ರೂಪಾಯಿ ಕೊಡಲಿ, ಅವನಿಗೊಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯಿತು. ಇನ್ನೂ ಒಂದು 600 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ನು ಅದು ಇದು ಎಲ್ಲ ಹೋಗ್ಬಿಡ್ಲಿ, ಇನ್ನೊಂದು 1000 ರೂಪಾಯಿ. ಅದು ಬಿಟ್ಟರು ಅವನಿಗೆ 1600 ರೂಪಾಯಿ ಒಂದು ತಿಂಗ್ಳಿಗೆ ಸಿಗ್ತಾ ಬರುತ್ತೆ. ಸೊ ಅವನ ಹತ್ರ 100 ಮರ ಇದ್ರು, ಬರೀ 10 ಮರದಲ್ಲಿ ಅವ್ನು ಟ್ಯಾಪ್ ಮಾಡ್ಕೊಂಡು ಬಂದ್ರು. ಒಬ್ಬ ಟ್ಯಾಪರ್ನ ಎಂಪ್ಲಾಯ್ಮೆಂಟಾಗಿ ಹಿಡ್ಕೊಂಡು ಒಂದು ಟ್ಯಾಪರ್ಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯಿತು. ರೈತ ಅವನು ಸ್ವಾವಲಂಬಿ ಆಯಿತು. ಪ್ಲಸ್ ಇದು ದಿನ ಬೆಳಿಗ್ಗೆ 2 ಅವರ್, ಸಂಜೆ 2 ಅವರ್ ಕೆಲಸ. ಅವನದು ಸೀಮೆ ಹಸು ಹಿಡ್ಕೊಂಡು ಒಬ್ಬ ರೈತ ಹೆಂಗೆ ಮಾಡ್ತಾನೋ ತೆಂಗಿನ ಮರ ಹಿಡ್ಕೊಂಡು ಮಾಡೋ ಅಂಥದ್ದು. ಸೊ ಈ ಕಾನ್ಸೆಪ್ಟ್ ಅಪ್ಪ ನನಗೆ ಹೇಳಿದಾಗ ನನಗೂ ಸಖತ್ ಆಶ್ಚರ್ಯ ಆಯಿತು. ಬಟ್ ಈಗ ಪ್ರಾಕ್ಟಿಕಲ್ ಆಗೋದನ್ನು ನಾನು ನೋಡ್ತಾ ಇದ್ದೀನಿ. ಸೊ ರೈತನಿಗೆ ಇಷ್ಟು ಬೆನಿಫಿಟ್ ಆಗುತ್ತೆ. ಅವನೇನು ಇಡೀ ತೆಂಗಿನ ತೋಟನೆಲ್ಲ ಅವ್ನು ಕಟ್ಟಬೇಕಂತೇನಿಲ್ಲ. 10 ಮರ ಪ್ರತಿಯೊಬ್ಬ ರೈತಂಗೂ ಒಂದು 20,000 ರೂಪಾಯಿ ಪ್ರತಿ ತಿಂಗಳು ಬಂತು ಅಂದರೆ ಸೊ ಎಲ್ಲಿ ಬಂದು ಅವರು ಆರ್ಥಿಕವಾಗಿ ಬೇರೆ ಕಡೆ ಡಿಪೆಂಡ್ ಆಗಬೇಕಾಗುತ್ತೆ. ಸೊ ಈ ಕಾನ್ಸೆಪ್ಟಲ್ಲಿ ಅಪ್ಪ ನನಗೆ ಹೇಳಿದಾಗ ಅದನ್ನು ಇವಾಗ ನಾವು ಫಾಲೋ ಮಾಡ್ತಾ ಇರೋದು. ಈಗ ನೀವು ಟ್ಯಾಪ್ ಮಾಡಬೇಕಾದ್ರೆ ಮರ ಏನಾದರೂ ಅದು ಹೆಲ್ತಿ ಆಗಿದೆಯಾ ಅಂದರೆ ಚೆಕ್ ಮಾಡಬೇಕಾದ್ರೆ ಈ ಮರದಲ್ಲಿ ನಾವು ಟ್ಯಾಪ್ ಮಾಡ್ಬೋದಾ ಇಲ್ವಾ ಅಂತ ಏನೇನೆಲ್ಲ ಯಾವ ರೀತಿ ನೋಡ್ತೀರಾ, ಚೆಕ್ ಮಾಡ್ತೀರಾ ಸರ್? ಎಕ್ಸಾಕ್ಟಾಗಿ ಟ್ಯಾಪರ್ಸ್ಗೆ ಅದು ಚೆನ್ನಾಗಿ ಗೊತ್ತಾಗುತ್ತೆ. ಓಕೆ, ಮರ ಹೆಲ್ದಿಯಾಗಿರಬೇಕು. ಸೊ ಹೆಲ್ದಿಯಾಗಿಲ್ಲ ಅಂದರೆ ಅದಕ್ಕಷ್ಟು ಶಕ್ತಿ ಇರೋದಿಲ್ಲ ನೀರ ಕೊಡೋಕ್ಕೆ. ಇನ್ಫ್ಯಾಕ್ಟ್ ನೀರನ್ನು ಇಳಿಸಿದ ಮೇಲೆ ಮರಕ್ಕೆ ಯಾವುದೇ ಥರ ಕಾಯಿಲೆ ಆಗಲಿ ಇಲ್ಲ ಬೇರೆ ಏನಾದರೂ ರೋಗಗಳಿದ್ರೆ ಅದೆಲ್ಲ ಹೊರಟೋಗುತ್ತೆ. ಒಂದು ಮರನ 1 ವರ್ಷ ಟ್ಯಾಪ್ ಮಾಡ್ತಾರೆ ಅವರು. ಸೊ ನೆಕ್ಸ್ಟ್ ವರ್ಷ ಅದಕ್ಕೆ ರೆಸ್ಟ್ ಕೊಡ್ತಾರೆ. ಆ ನೆಕ್ಸ್ಟ್ ವರ್ಷದಲ್ಲಿ ಅದು ಈಲ್ಡು ಚೆನ್ನಾಗಾಗುತ್ತೆ. ಅದಕ್ಕೆ ಏನೇ ಥರ ಕಾಯಿಲೆ ಇದ್ರೂ ಹೋಗುತ್ತೆ. ಅದು ಸಿಂಪಲಾಗಿ ನಮ್ಗೆ ಹೆಂಗೆ ಹೇಳಿದ್ರೆ ಹಾರ್ಟಿಕಲ್ಚರ್ ಅವರು ನಿನ್ನ ಮೈಯಲ್ಲಿ ಬ್ಲಡ್ ತೆಗ್ದು ಹೊಸ ಬ್ಲಡ್ ಬಂದಂಗೆ ಉತ್ಪತ್ತಿ ಮಾಡ್ಕೊಂಡಂಗೆ, ಸೊ ನಿಂಗೆ ರೀಜನರೇಟ್ ಮಾಡ್ದಂಗೆ ಅಂತ ಹೇಳ್ಬಿಟ್ಟು ಅಂತ ಕಂಟಿನ್ಯೂಸ್ ಆಗಿ ಟ್ಯಾಪ್ ಮಾಡೋದಲ್ಲ. 1 ವರ್ಷ ಮಾಡಿ 1 ವರ್ಷ ಬ್ರೇಕ್ ಕೊಡೋಂಗೆ. ಆಮೇಲೆ ಅದಕ್ಕೆ ಯಾವುದೇ ಥರ ಫರ್ಟಿಲೈಸರ್ಸು ಅದು ಇದು ಬೇಕಿಲ್ಲ. ನ್ಯಾಚುರಲ್ ಗೊಬ್ಬರ, ನೀರು 2 ಕೊಟ್ಟರೆ ನೀರ ತುಂಬ ಚೆನ್ನಾಗಿ ಬರುತ್ತೆ. ಓಕೆ ಸರ್, ಅದೇ ನೀವು ಹೇಳ್ದಂಗೆ ಈಗ ಹೆಂಗೆ ಅಂದರೆ ಅದು ಟ್ಯಾಪ್ ಮಾಡೋದು ಅಷ್ಟೇ ಮಾಡೋದ್ರಿಂದನೂ ಮರಕ್ಕೂ ತುಂಬ ಒಳ್ಳೇದಾಗುತ್ತೆ. ತುಂಬ ಚೆನ್ನಾಗಿ ಒಳ್ಳೇದಾಗುತ್ತೆ. ಈಲ್ಡು ನಮಗೆ ನೆಕ್ಸ್ಟು ಚೆನ್ನಾಗಿ ಬರುತ್ತೆ ತೆಂಗು ಕೂಡ.